ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಶ್ರೀರಾಮನ ಆರಾಧಿಸಿ ಮಾಜಿ ಸಚಿವ ಸುಧಾಕರ್. ಮೀಸಲಿಟ್ಟಿದ್ದ ಪುತ್ಥಳಿ ನಿರ್ಮಾಣದ ಜಾಗ ಕಲ್ಯಾಣಿ ಮಾಡಲು ಹೊರಟ ಅಧಿಕಾರಿಗಳು, ಆಕ್ರೋಶಗೊಂಡ ಇತರೆ ಸಮುದಾಯದ ಮುಖಂಡರು. ನಿವೇಶನ ಹಕ್ಕು ಪತ್ರಗಳ ವಿತರಣೆ ವಿಚಾರ ಮತ್ತೆ ಮುನ್ನೆಲೆಗೆ. ಹಿಂದಿನ ಸರ್ಕಾರ ಮಾಡಿದ ತಪ್ಪು ನಾವು ಮಾಡಲ್ಲ, ಸಚಿವ ಎಂಸಿ ಸುಧಾಕರ್. ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶ ಕೈಗೊಂಡ ವಿಕಸಿತ ಸಂಕಲ್ಪ ಯಾತ್ರೆ ಗ್ರಾಮೀಣ ಭಾಗದ ಜನರಿಗೆ ವರದಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು, ಅಂದು ಚಿಕ್ಕಬಳ್ಳಾಪುರ ಜನತೆ ಎಲ್ಲರ ಮನೆಗಳಲ್ಲಿ ದೀಪ ಹಚ್ಚಿ ಶ್ರೀರಾಮನ ಆರಾಧಿಸೋಣ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ದಿನ ಎಲ್ಲರ ಮನೆಗಳಲ್ಲಿ ದೀಪ ಹಚ್ಚಿ ಶ್ರೀರಾಮನ ಆರಾಧಿಸೋಣ. ಊರಿನ ಎಲ್ಲ ದೇವಾಲಯಗಳನ್ನು ಶುಚಿಗೊಳಿಸಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ದೇವಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡುವಂತೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಟಗಲ್ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಸಚಿವ ಸುಧಾಕರ್, ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಕಾಲಘಟ್ಟದಲ್ಲಿ ಇದು ಆಗ್ತಿರೋದು ನಮ್ಮ ಪುಣ್ಯ. ಎಲ್ಲ ಜನರು ಈ ಪುಣ್ಯ ಭಾವನೆಯನ್ನ ಕಣ್ತುಂಬಿಕೊಳ್ಳಬೇಕು. ಅಂದು ನಿಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಶ್ರೀರಾಮನನ್ನ ಆರಾಧಿಸೋಣ. ರಾಮರಾಜ್ಯ ಕಟ್ಟುವ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ. 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾಗಲು ನಾವೆಲ್ಲ ಕೈ ಜೋಡಿಸೋಣ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಿಮ್ಮ ಊರಿನ ದೇವಾಲಯಗಳನ್ನು ಶುಚಿತ್ವ ಮಾಡಿ, ದೇವಾಲಯಗಳಿಗೆ ದೀಪಾಲಂಕಾರ ಮಾಡಿ, ವಿಶೇಷ ಪೂಜೆ ಮಾಡಿ, ಭಜನೆ ಮಾಡಿದ್ರೆ ಅದರ ಮೂಲಕ ಮುಂದಿನ ಬಾರಿ ಆದರೂ ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರ ಸಂಕಷ್ಟ ದೂರ ಹೋಗಿ ಸುಖ ಸಂತೋಷ ಬರಲಿ ಅಂತ ಮಾಜಿ ಸಚಿವ ಸುಧಾಕರ್ ಆಶಯ ವ್ಯಕ್ತಪಡಿಸಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ದೇವಸ್ಥಾನ ಆಗಿದೆಮ್ಮ. ಜನವರಿ 22ನೇ ತಾರೀಕು ಜನವರಿ 22ನೇ ತಾರೀಕು 11 ಗಂಟೆಯಿಂದ 2 ಗಂಟೆವರೆಗೂ ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಇದನ್ನ ಈ ಫೋಟೋನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಸಂಪೂರ್ಣ ದೇವಸ್ಥಾನ ಯಾವ ರೀತಿ ಇದೆ, ಹೆಂಗ್ ಬಂದಿದೆ, ಇದೆಲ್ಲ ಕೂಡ ಕರಪತ್ರ ಇದೆ. ಇದು ಮಂತ್ರಾಕ್ಷತೆ ಇದೆ. ಬಹಳ ವಿಶೇಷವಾಗಿ ಇಟ್ಕೊಂಡು ದೇವರ ಹತ್ರ ಹಾಕಿ ಮನೆಯಲ್ಲಿ ಅವತ್ತು ದೀಪಾಲಂಕಾರ. ರಾಮ ಮಂದಿರ ಆಗಿರೋದು ನಿಮ್ಗೆ ಅಯೋಧ್ಯೆಯಲ್ಲಿ ಸಾಯಂಕಾಲ ಉತ್ತೃಪ್ತಿರಿಗೆ 5 ದೀಪ. ರಾಮ ಮಂದಿರ ಅಯೋಧ್ಯೆ ಜನವರಿ 22 ఇది పెట్టిండారు ఏమి అంత డీటెయిల్స్ ఉంది. ఇది మంత్రాక్షತೆ ఇట్లా పెట్టుకొని ఆపద్దు వేసి ನಮಗೆಲ್ಲ ಗೊತ್ತಿರ್ತದೆ. ಮಂತ್ರಾಕ್ಷತೆ ಕೊಡಪ್ಪ. ಹೊಸ ರೋಡ್ ಪಕ್ಕದಲ್ಲಿದೆ. 22ನೇ ತಾರೀಕಮ್ಮ ದೇವಸ್ಥಾನ ಇನಾಗ್ರೇಷನ್ ಇದೆ, ಪ್ರತಿಷ್ಠಾಪನೆ ಆಗ್ತದೆ. ನೀವು 10 ದಿವಸ ಮನೆಯಲ್ಲಿ ಪೂಜೆ ಮಾಡಿ ಎಲೆ ಮೇಲೆ ಹಾಕ್ಕೊಂಡು ಶ್ರೀರಾಮದು ಧ್ಯಾನ ಮಾಡಿ. ಶ್ರೀರಾಮ ದೇವಸ್ಥಾನము రెడీ అయింది. జనవరి 22వ తారీఖు ఇనాగ్రేషన్ చేస్తారు. ఆపద్నాడు మన ఇంట్లో కూడా దేవస్థానం దేవుడి ముందర పూజ చేసి దీపం పట్టించి ఇది మీరు ఇంట్లో అందరూ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ನೀವು ಅದೇ ಟೈಮಿಗೆ ಅವತ್ತು ನೀವು ಕೂಡ ಮನೆಯಲ್ಲಿ ದೇವರ ಪೂಜೆ ಮಾಡಿ ಮಂತ್ರಾಕ್ಷತೆ ಇದೆ. ತಾವು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತಲೆ ಮೇಲೆ ಹಾಕ್ಕೊಂಡು ದೇವರು ಒಳ್ಳೇದು ಮಾಡಲಿ. ಸಾಯಂಕಾಲ ದೀಪ ಹಚ್ಚಿ ಮತ್ತೆ ಪೂಜೆ ಮಾಡಿ. ಸಂತೋಷನಾ ನಿಮಗೆ? ರಾಮ ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನ ಆಗಿರೋದು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. 200 ವರ್ಷಗಳ
ಕನಸು ನನಸಾಗ್ತಾ ಇರತಕ್ಕಂಥ ಮಧುರ ಕ್ಷಣ, ನಾವು ಎದುರು ನೋಡ್ತಾ ಇದ್ದಂಥ ಒಂದು ಸಂದರ್ಭ. ನಮ್ಮ ಇವತ್ತು ಪೀಳಿಗೆ ಇವತ್ತು ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಕೂಡ ಇಂಥ ಒಂದು ಮಧುರ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಮಯ ನಮ್ಮ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂಗಳಿರ್ತಕ್ಕಂಥ, ಹಿಂದೂ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಇವತ್ತು ಶ್ರೀರಾಮನು ಅಂದರೆ ನಮಗೆ ಆದರ್ಶ ದೇವರು. ಇವತ್ತು ರಾಮರಾಜ್ಯವನ್ನು ಮಾನ್ಯ ನರೇಂದ್ರ ಮೋದಿಯವರು ಅವರ ಆದರ್ಶದ ಆಶಯದಲ್ಲೇ ನಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅಂಥದ್ದು ರಥಯಾತ್ರೆಯಲ್ಲಿ ಮುಖ್ಯ ಸಂಯೋಜಕರಾಗಿ ಅವತ್ತು ಕೆಲಸ ನಿರ್ವಹಿಸಿದಂತಹ ಇವತ್ತಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು, ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ರಾಮದೇವರು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಅಯೋಧ್ಯೆಯಲ್ಲಿ ನಿಜವಾಗಿಯೂ ಕೂಡ ನಮ್ಮೆಲ್ಲರ ಒಂದು ಅದೃಷ್ಟ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಪ್ರತಿ ಮನೆಗೆ ನಾವು ರಾಮದೇವರ ಒಂದು ಫೋಟೋವನ್ನು ಮತ್ತು ಮಂತ್ರಾಕ್ಷತೆಯನ್ನು ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. 22ನೇ ತಾರೀಕು ಅಷ್ಟೊತ್ತಿಗೆ ಒಂದು ವಾರ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಶುಚಿಯನ್ನು ಮಾಡಿ ಅವತ್ತಿನ ದಿವಸ ನಾವು ವಿಶೇಷವಾಗಿ ದೀಪಾಲಂಕಾರ ಮತ್ತು ಪೂಜೆಗಳನ್ನು, ಭಜನೆಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಾವಿವತ್ತು ಮನವಿ ಮಾಡ್ತೇವೆ. ಅದರ ಭಾಗವಾಗಿ ಇವತ್ತು ಅಡ್ಡಗಲ್ ಗ್ರಾಮದಲ್ಲಿ ನಾನು ಪ್ರಾರಂಭದಲ್ಲಿ ಇವತ್ತು ಸುಮಾರು ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಕೊಟ್ಟು ನಾವು ಮಂತ್ರಾಕ್ಷತೆಯನ್ನು ಮತ್ತು ಫೋಟೋಗಳನ್ನು, ದೇವರ ಫೋಟೋಗಳನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಂಪೇಗೌಡರ ಪುತ್ಥಳಿ ವಿಚಾರವಾಗಿ ತಣ್ಣಗಾಗಿದ್ದ ವಿವಾದ ಇದೀಗ ಮತ್ತೆ ಭುಗಿಲೆದ್ದಿದೆ. ಇತರ ಸಮುದಾಯಗಳ ನಾಯಕರ ಪುತ್ಥಳಿ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದ ಸ್ಥಳದಲ್ಲಿ ಏಕಾಏಕಿ ಕಲ್ಯಾಣಿ ಮಾಡಲು ಮುಂದಾಗಿದ್ದಾರೆಂದು ಸಮುದಾಯಗಳ ಮುಖಂಡರು ಆರೋಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕಳೆದ 5 ತಿಂಗಳ ಹಿಂದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಜರೋನಹಳ್ಳಿ ಕ್ರಾಸ್ನ ವೃತ್ತದಲ್ಲಿ ಐಮ್ಯಾಕ್ಸ್ ಲೈಟ್ ನಿರ್ಮಾಣ ಮಾಡುವ ಸ್ಥಳದಲ್ಲಿ ರಾತ್ರೋರಾತ್ರಿ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆಂದು ಆರೋಪಿಸಿ ವಿವಿಧ ಸಮುದಾಯದ ಮುಖಂಡರು ನಮ್ಮ ಸಮುದಾಯದ ನಾಯಕರ ಪುತ್ಥಳಿಗಳು ಇಡಬೇಕು ಅಥವಾ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ದರು. ಆ ಸಂದರ್ಭದಲ್ಲಿ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಸಮಸ್ಯೆಗಳು ಆಗದಂತೆ ಎಲ್ಲ ಸಮುದಾಯದ ನಾಯಕರ ಪುತ್ಥಳಿಗಳು ಇಡಲು ಕಲ್ಯಾಣಿಯ ಸ್ವಲ್ಪ ಜಾಗವನ್ನ ಮೀಸಲಿಡಲಾಗಿತ್ತು. ಆದರೆ ಈಗ ಕೆಂಪೇಗೌಡ ಪುತ್ಥಳಿಗೆ ಮಾತ್ರ ಜಾಗ ಬಿಟ್ಟು ಕಲ್ಯಾಣಿ ಮಾಡಲು ಮುಂದಾಗಿದ್ದಾರೆಂದು ಆರೋಪಿಸಿ ದಲಿತ ಸಮುದಾಯದ, ವಾಲ್ಮೀಕಿ ಸಮುದಾಯ, ಬಲಜಿಗ ಸಮುದಾಯ ಸೇರಿ ಹಲವು ಸಮುದಾಯದ ಮುಖಂಡರು ಸಂಸದರು ಹೇಳಿದಂತೆ ನಡೆದುಕೊಳ್ಳುವ ಭರವಸೆ ಇತ್ತು. ಕೆಂಪೇಗೌಡ ಪುತ್ಥಳಿಗೆ ಮಾತ್ರ ಸ್ಥಳ ಮೀಸಲಿಟ್ಟು ಕಲ್ಯಾಣಿ ಕೆಲಸ ಮಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆಂದರು. ಕೂಡಲೇ ಸಂಸದರು ಸ್ಥಳಕ್ಕೆ ಬರಬೇಕು, ಕೆಂಪೇಗೌಡ ಪುತ್ಥಳಿಗೆ ಅನುದಾನ ನೀಡಿರುವಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಲ್ಮೀಕಿ ಮಹರ್ಷಿ, ಯೋಗಿ ನಾರಾಯಣ ಸೇರಿ ಎಲ್ಲ ಸಮುದಾಯದ ನಾಯಕರ ಪುತ್ಥಳಿಗಳಿಗೆ ಅವರೇ ಅನುದಾನ ನೀಡಬೇಕು. ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವ ಸಂಸದರು ಈ ರೀತಿಯಾಗಿ ಮಾಡುವುದು ಸರಿಯಿಲ್ಲ. ಕೆಂಪೇಗೌಡರ ಪುತ್ಥಳಿಗೆ ಮಾತ್ರ ಅನುದಾನ ನೀಡಿ ಬೇರೆ ಸಮುದಾಯದ ನಾಯಕರ ಪುತ್ಥಳಿಗಳಿಗೆ ಅನುದಾನ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಕರ್ತ ಬಂಧುಗಳೇ, ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ವಿಷಯ ಅಂದರೆ ನಾವು ದಲಿತ ಸಮೂಹಗಳು ಏನಿದ್ದಾವೆ ಎಲ್ಲರೂ ಇಲ್ಲಿ ನಾವು ಸೇರಿದ್ದೇವೆ. ಕಾರಣವೇನೆಂದರೆ 4 ತಿಂಗಳ ಹಿಂದೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಮುನಿಸ್ವಾಮಣ್ಣವರು
ಇಲ್ಲಿ ಬಂದು ಅಂಬೇಡ್ಕರ್ಗೂ ಮತ್ತು ಕೆಂಪೇಗೌಡರ ವಿಗ್ರಹಗಳ ಇಡುವುದಕ್ಕೆ ಗಲಾಟೆಗಳಾದಾಗ ಅವರು ಬಂದು ಅದನ್ನು ಸಾಲ್ವ್ ಮಾಡ್ತೀನಿ ಅಂತೇಳಿ ಬಂದು ಹೋಗಿದ್ದಾರೆ. ಬಂದು ಹೋಗಿ ಎಲ್ಲವನ್ನೂ ನಾನು ಇಲ್ಲಿ ಎಲ್ಲ ಪುತ್ಥಳಿಗಳು ಇಡುವುದಕ್ಕೂ ನಾನು ಅವಕಾಶ ಮಾಡಿಕೊಡುತ್ತೇನೆ ಅಂತೇಳಿ ಇಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಆದರೆ ಈ ದಿವಸ 4 ತಿಂಗಳವರೆಗೂ ಸುಮ್ಮನೆ ಇದ್ದು ನಿನ್ನೆ ತಾನೇ ಕಾಂಟ್ರಾಕ್ಟರ್ಗಳು ಅಯ್ಯಪ್ಪನ ಸಹಚರರಾದಂಥ ರೋಣೂರು ಚಂದ್ರಶೇಖರ್ ಅಂತವರು ಬಂದು ಇಲ್ಲಿ ಗೊಡವೆಗಳು ಇಡುವುದಕ್ಕೆ ಈ ಕಲ್ಯಾಣಿ ಮಾಡ್ತೀನಿ ಅಂತೇಳಿ ಏನು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾನೋ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನವಾಗಿದೆ. ಯಾಕಂದರೆ ನಮ್ಮ MP ಸಾಹೇಬರು ನಮ್ಮ ಮೀಸಲಾತಿ ಬರಬೇಕಂದ್ರೆ ಆ ಬಾಬಾ ಸಾಹೇಬರ ಒಂದು ಕೃಪೆಯಿಂದ ಆತನ ಇವತ್ತು MP ಆಗಿದ್ದಾರೆ. ಆ ಅಪ್ಪನು ಈ ಕಡೆ ಫಸ್ಟ್ ಗಮನ ಹರಿಸಿ ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋದಕ್ಕೆ ಜಾಗವನ್ನು ಕಲ್ಪಿಸ್ಕೊಡ್ಬೇಕು. ಅದೇ ರೀತಿಯಾಗಿ ವಾಲ್ಮೀಕಿ ಸಮುದಾಯದ ಮಹಾಋಷಿಗಳಾದಂಥ ವಾಲ್ಮೀಕಿ ಸಾಹೇಬರು ಕೂಡ ಇಲ್ಲಿ ಒಂದು ಸಮುದಾಯ ಅವರು ಕಟ್ಟುವುದಕ್ಕೆ ಅದನ್ನು ಸಹಿತ ಮಾಡಬೇಕು. ಮತ್ತು ಕೈವಾರ ತಾತನವರು ಅವರು ಸುಮಾರು ಜನ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಇಲ್ಲಿ ಪುತ್ಥಳಿಗಳನ್ನು ಅನಾವರಣ ಮಾಡಲು ಜಾಗ ನೀವು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಈ ದಲಿತ ಸಮೂಹಗಳೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ. NM ಸುರೇಶ್, MMTV ನ್ಯೂಸ್, ಕೋಲಾರ. ಸಚಿವ MC ಸುಧಾಕರ್ ಶಿಡ್ಲಘಟ್ಟ ತಾಲೂಕಿನ ಗ್ರಾಮವೊಂದರಲ್ಲಿ ನಿವೇಶನ ರಹಿತರಿಗೆ ಹಕ್ಕುಪತ್ರಗಳನ್ನು ಹಂಚಿದ್ದು, ಹಕ್ಕುಪತ್ರಗಳ ಹಂಚಿಕೆ ವಿಚಾರ ಪುನಃ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಒಂದು ವರದಿ. ನಾರಾಯಣಗಂ ದೇವಮಕ್ಷರಂ ಪರಮಪದಂ ವಿಶ್ವತಃ ಭವೇನಾಪಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮಃ. ಹೀಗೆ ಅಧಿಕಾರಿಗಳ ಜೊತೆಗೂಡಿ ಹಕ್ಕು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುತ್ತಿರುವ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಹಾಗೂ ಶಾಸಕ BN ರವಿಕುಮಾರ್ ಮುಖ ಅರಳಿಸಿ ಸಚಿವರಿಂದ ಹಕ್ಕುಪತ್ರ ಪಡೆಯುತ್ತಿರುವ ಫಲಾನುಭವಿಗಳು. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವ ಅಧಿಕಾರಿಗಳ ವರ್ಗ. ಈ ದೃಶ್ಯಗಳೆಲ್ಲ ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ. ಹಾಲಿ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಳಮಾಚನಹಳ್ಳಿ ಗ್ರಾಮದಲ್ಲಿ 74 ನಿವೇಶನ ರಹಿತ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದು, ಸದ್ಯಕ್ಕೆ ಸಾಂಕೇತಿಕವಾಗಿ 48 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡಿದ್ರು. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ತಪ್ಪು ಪುನಃ ನಾವು ಮಾಡುವುದಿಲ್ಲ ಎಂದಿದ್ದಾರೆ. ಸುಮಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ ನನ್ನ ಸಮಯವನ್ನು ಕೇಳ್ತಾ ಇದ್ರು. ಕಳೆದ 22ನೇ ತಾರೀಕು ಡಿಸೆಂಬರಲ್ಲಿ ಒಂದು ಬರಬೇಕು ಅಂತಕ್ಕಂಥ ಇತ್ತು. ಆದರೆ ತುರ್ತಾಗಿ ಬೇರೆ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು 2 ಮುಖ್ಯವಾದಂಥ ಕಾರ್ಯಕ್ರಮಗಳು. ಒಂದು, ನಿವೇಶನ ರಹಿತರಿಗೆ ನಿವೇಶನ ಹಕ್ಕುಪತ್ರ ಕೊಡ್ತಕ್ಕಂಥದ್ದು. ಮತ್ತೊಂದು, ಮನೆಗೆ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಕೇಂದ್ರ ಸರ್ಕಾರದ 45% ಅನುದಾನ, ರಾಜ್ಯ ಸರ್ಕಾರದ 45% ಅನುದಾನದ ಜೊತೆಗೆ ಸಾರ್ವಜನಿಕರ ವಂತಿಕೆ 10% ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿತ್ತು. ಅದನ್ನು ಕೂಡ ಇವತ್ತು ನಮ್ಮ ಸರ್ಕಾರ 10% ಕೂಡ ಸರ್ಕಾರನೇ ಭರಿಸುತ್ತೆ ಅಂತ ಹೇಳಿ ಇವತ್ತು ಒಟ್ಟು ಸರ್ಕಾರದ ಕಡೆಯಿಂದ, ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ 55% ಇದಕ್ಕೆ ಈ ಕಾರ್ಯಕ್ರಮಕ್ಕೆ, ಈ ಯೋಜನೆಗೆ ವಿನಿಯೋಗಿಸಲಾಗ್ತಾ ಇದೆ. ಅದರಿಂದ ಈ ಒಂದು ಕಾರ್ಯಕ್ರಮಗಳನ್ನು ಈಗ ಇಲ್ಲಿ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು 69 ಗ್ರಾಮಗಳನ್ನು ಈಗಾಗಲೇ ಇವತ್ತು ಈ ಒಂದು ವಿದ್ಯುಕ್ತವಾಗಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಚಾಲನೆ ಮಾಡುವಂಥದ್ದಕ್ಕೆ ಸಾಧ್ಯ ಆಗಲ್ಲ. ಇನ್ನು 16 ವರ್ಷಗಳಿಂದ ಸೂರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದ ಬಡ ಕುಟುಂಬಗಳು ನಿವೇಶನಕ್ಕಾಗಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿ ಹಲವು ವರ್ಷಗಳು ಕಳೆದರೂ ಫಲಾನುಭವಿಗಳಿಗೆ ನಿವೇಶನ ಮಂಜೂರಾಗಿರಲಿಲ್ಲ. ಕೊನೆಗೂ ಸೂರು ಕಳೆದುಕೊಂಡಿರುವ ಗೋಳು ಆಲಿಸಿ ಎಚ್ಚೆತ್ತ ಸರ್ಕಾರ 74 ನಿವೇಶನ ರಹಿತ ಕುಟುಂಬಗಳಿಗೆ ಸಚಿವ ಡಾಕ್ಟರ್ MC ಸುಧಾಕರ್ ಹಾಗೂ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಹಕ್ಕುಪತ್ರ ಹಂಚಿಕೆ ಮಾಡಿದ್ದಾರೆ. ಇನ್ನು ಸಚಿವರಿಂದ ಹಕ್ಕುಪತ್ರ ಪಡೆದುಕೊಂಡ ಫಲಾನುಭವಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಸುಮಾರು 133 ಗ್ರಾಮದಲ್ಲಿ ಇವತ್ತು 76 ಕೋಟಿ ವೆಚ್ಚದಲ್ಲಿ ಇವತ್ತು ಈ ಒಂದು ಗುದ್ಲಿ ಪೂಜೆಯನ್ನು ಈ ಮನಮಾಚನಹಳ್ಳಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ.
ಅದೇ ರೀತಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನಿವೇಶನಗಳ ಹಕ್ಕುಪತ್ರಗಳು ಸಹ ಇವತ್ತು ಈ ಗ್ರಾಮದಲ್ಲಿ ಸುಮಾರು 48 ಜನಕ್ಕೆ ಇವತ್ತು ನಮ್ಮ ಸಚಿವರು ನಮ್ಮ ಮುಖಂಡರು ವಿತರಣೆ ಮಾಡಿದ್ದಾರೆ. ಏನು ಇವತ್ತು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ, ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಮತದಾರರು ನಮ್ಗೆ ಆಶೀರ್ವಾದ ಮಾಡಿ ಒಂದು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಸಿದ್ಧಾಂತ, ಒಂದು ಎಥಿಕ್ಸನ್ನು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಅವ್ರದ್ದು ಸಂಪೂರ್ಣವಾಗಿ ಒಟ್ಟಾರೆ 16 ವರ್ಷಗಳಿಂದ ಸೂರಿಲ್ಲದೆ ಪರಿತಪಿಸುತ್ತಿದ್ದ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಳ್ಳಲು ನಿವೇಶನ ದೊರೆತಿದ್ದು ಫಲಾನುಭವಿಗಳು ನೆಟ್ಟುಸಿರು ಬಿಟ್ಟಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಧೀಮಂತ ನಾಯಕರು, ಬಡವರ ಬಂಧು, ರೈತ ನಾಯಕರು, ಸಹಕಾರ ರತ್ನ ಪುರಸ್ಕೃತರಾದ ಡಾಕ್ಟರ್ KV ನಾಗರಾಜ್ ಅಣ್ಣರವರಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶಶಿ ಮುಷ್ಟೂರು, ಗ್ರಾಮ ಪಂಚಾಯಿತಿ ಸದಸ್ಯರು, ತಿಪ್ಪೇನಹಳ್ಳಿ. ಮುಷ್ಟೂರು ಹರಿ, ಮಾಲೀಕರು, KML ಫ್ಲವರ್ ಸ್ಟಾಲ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಮ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ. ಉತ್ತಮ ವಾಕ್ ಚಾತುರ್ಯವುಳ್ಳ ಸೇಲ್ಸ್ ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ESI PF ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. ಅನದರ್ ನಂಬರ್ 9972577569. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟ ಮೊದಲ ಬಾರಿಗೆ SMMS ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷಿಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. SMMS ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ BB ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್.
ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ವಿಶೇಷ ಕ್ರಿಸ್ಮಸ್ ಮತ್ತು ಹೊಸ ವರ್ಷಕ್ಕೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 ಕೆಜಿ ಸಕ್ಕರೆ ನೀಡಲಾಗುತ್ತಿದೆ. ಅಲ್ಲದೆ ನಿಮಗಾಗಿ ಲಕ್ಕಿ ಡ್ರಾ ಕೂಪನ್ಗಳು ದೊರೆಯುತ್ತದೆ. ವಿಶೇಷ ಸೂಚನೆ: ಈ ಕೊಡುಗೆ ಡಿಸೆಂಬರ್ 22ರಿಂದ ಜನವರಿ 7ರವರೆಗೆ ಮಾತ್ರ. ಜನವರಿ 26ರಂದು ಲಕ್ಕಿ ಡ್ರಾ ಓಪನ್ ಮಾಡಲಾಗುವುದು. ಗೆದ್ದವರಿಗೆ ಮೊದಲನೇ ಬಹುಮಾನ ಬೈಕ್, 2ನೇ ಬಹುಮಾನ ವಾಷಿಂಗ್ ಮೆಷಿನ್, 3ನೇ ಬಹುಮಾನ ಮೈಕ್ರೋವೇವ್ ಹಾಗೂ ಇನ್ನಿತರೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೈಗೊಂಡಿದ್ದು ಗ್ರಾಮೀಣ ಭಾಗದ ಜನರಿಗೆ ವರದಾನವಾದಂತಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಗಲ್ ಗ್ರಾಮದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಯಾತ್ರೆಯಲ್ಲಿ ಪಾಲ್ಗೊಂಡು ಉಜ್ವಲ್ ಯೋಜನೆಯ ಕೆಲವು ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸ್ಟವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಸಂಕಲ್ಪ ಯಾತ್ರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ಮೇಲೆ ಈ ದೇಶದ ಎಲ್ಲ ಬಡವರಿಗೆ, ಸಮಸ್ತ ಬಡವರಿಗೆ ಒಂದು ಭದ್ರತೆ, ಇನ್ನೊಂದು ಘನತೆ, ಇವೆರಡರನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಆಡಳಿತವನ್ನು ಕಳೆದ 10 ವರ್ಷಗಳಿಂದ ಮಾಡಿದ್ದಾರೆ. ಅನೇಕ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಎಲ್ಲ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗೂ ತಲುಪಬೇಕು. ಅರ್ಹ ಫಲಾನುಭವಿಗೆ ತಲುಪಬೇಕಂದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗ್ರಾಮಗಳ ಮಟ್ಟದಲ್ಲೇ ಆಗಬೇಕು ಅಂತೇಳಿ ಇವತ್ತು 2 ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಈ ದೇಶದಲ್ಲಿ ಏನಿದೆ ಅಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಈ ರೀತಿಯ ಒಂದು ವ್ಯಾನನ್ನು ಮತ್ತು ಎಲ್ಲ ಯೋಜನೆಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಜಿಲ್ಲಾ ಮಟ್ಟದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮ್ಯಾನೇಜರ್ಸ್ ಏನಿರ್ತಾರೆ ಇವರೆಲ್ಲರೂ ಕೂಡ ಬಂದು ಮಾಹಿತಿಯನ್ನು ಕೊಡುವಂಥದ್ದು. ಸ್ಥಳದಲ್ಲೇ ಇವತ್ತು ಇನ್ನೂ ಯಾರಾದರೂ ಗ್ಯಾಸ್ ಕನೆಕ್ಷನ್ ತೆಗೆದುಕೊಳ್ಳದೇ ಇದ್ದರೆ ಉಜ್ವಲ ಯೋಜನೆಯಲ್ಲಿ ಅಲ್ಲೇ ಸ್ಥಳದಲ್ಲೇ ಗ್ಯಾಸ್ ಸ್ಟವನ್ನು ಕೂಡ ಉಚಿತವಾಗಿ ಕೊಡುವಂಥದ್ದು. ಇವತ್ತು ಯಾರಿಗೆ ಇವತ್ತು 1 ಕಾರ್ಡ್ 1 ರೇಷನ್ ಕಾರ್ಡ್, 1 ನೇಷನ್ 1 ರೇಷನ್ ಕಾರ್ಡ್ ಅಂತ ಮಾಡಿದ್ದಾರೆ. ಗರೀಬಿ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಪ್ರತಿಯೊಬ್ಬ ಬಡವರಿಗೂ ಕೂಡ 5 kg ಅಕ್ಕಿಯನ್ನು ಉಚಿತವಾಗಿ ಇಡೀ ದೇಶದ 84 ಕೋಟಿ ಜನರಿಗೆ ಕೊಡ್ತಾ ಇದ್ದಾರೆ. ಇದನ್ನು ಮುಂದುವರಿಸಿದ್ದಾರೆ. ಇವತ್ತು ಅಕ್ಕಿ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಕಳಿಸ್ತಾ ಇರತಕ್ಕಂಥ 5 kg ಅಕ್ಕಿ. ಅದರಲ್ಲಿ ಕೂಡ ಕೆಲವು ಭಾಗಗಳಲ್ಲಿ 2 kgಯನ್ನು ಅಕ್ಕಿ ಕಡಿಮೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ. ಕೆಲವು ಕಡೆ ರಾಗಿ ಕೊಟ್ಟಿದ್ದಾರೆ, ಅದರ ಬದಲು ಕೆಲವು ಕಡೆ ಗೋಧಿಯನ್ನು ಕೊಟ್ಟಿದ್ದಾರೆ, ಕೆಲವು ಕಡೆ ಜೋಳವನ್ನು ಕೊಟ್ಟಿದ್ದಾರೆ.
ಹಾಗಾಗಿ ಈ ಸರ್ಕಾರ ಏನು ಅನ್ನಭಾಗ್ಯ 10 kg ಕೊಡ್ತೀವಿ ಅಂತ ಉಡಾಫಿಯ ಮಾತುಗಳನ್ನು ಹೇಳಿದ್ದಾರೆ. ಈಗಲಾದರೂ ಮತ್ತೆ 5 kgಯನ್ನು ಅದಕ್ಕೆ ಆ್ಯಡ್ ಮಾಡಿ 10 kgಗಳನ್ನು ಕೊಡುವಂಥದ್ದು ಅವರೇ ಏನು ಮಾತು ಕೊಟ್ಟಿದ್ದಾರೆ ಅವರು ಅದನ್ನು ನಡೆಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಇವತ್ತು ಆ ಕಾರಣಕ್ಕೆ ಇವತ್ತು ವಿಕಸಿತ ಸಂಕಲ್ಪ ಯಾತ್ರೆ ಭಾಳ ಅರ್ಥಪೂರ್ಣವಾಗಿದೆ ಮತ್ತು ಜನರಿಗೆ ಇದು ನೇರವಾಗಿ ಕಾರ್ಯಕ್ರಮಗಳು ಯೋಜನೆಗಳು ಅವರನ್ನು ತಲುಪುತ್ತೆ, ಅವ್ರ ಮನೆ ಬಾಗಿಲಿಗೆ ತಲುಪುತ್ತೆ ಅಂತ ಒಂದು ಯೋಜನೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಯಾತ್ರೆಯಲ್ಲಿ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನಡೆದಿದ್ದ ಗ್ರಾಮಸ್ಥರಿಗೆ ಬ್ಯಾಂಕ್ ಅಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು. ಕೇಂದ್ರದ ಯೋಜನೆಗಳ ಮಾಹಿತಿ ಹೊಂದಿರುವ ದಿನದರ್ಶಿನಿಯನ್ನ ಸಹ ಬಿಡುಗಡೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಒಳಗೊಂಡ ಕಿರುಚಿತ್ರ ಪ್ರದರ್ಶನದ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಜಾರಿಗೆ ತಂದಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಗ್ರಾಮೀಣ ಭಾಗದ ಜನರಿಗೆ ವರದಾನವಾಗಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿ ಕೋಟಾದಿಂದ ಚಿಕ್ಕಬಳ್ಳಾಪುರದತ್ತ ಹೊರಟಿದ್ದ ಖಾಸಗಿ ಬಸ್ ಒಂದು ಮಹಿಳೆ ಮೇಲೆ ಹರಿದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪ ಮಂಗಳವಾರ ಬೆಳಿಗ್ಗೆ 11ರ ಸುಮಾರಿಗೆ ವಿಕೋಟದಿಂದ ಚಿಕ್ಕಬಳ್ಳಾಪುರದತ್ತ ಹೊರಟಿದ್ದ ಖಾಸಗಿ ಬಸ್ ಹರಿದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಂಗಾರಪೇಟೆ ತಾಲೂಕಿನ ನಾಯಕನಹಳ್ಳಿಯ 58 ವರ್ಷದ ರಾಮಕ್ಕ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದು, ಆಕೆಯ ಗಂಡ 65 ವರ್ಷದ ಶ್ರೀನಿವಾಸ್ನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ರಾಮಕ್ಕ ಹಾಗೂ ಶ್ರೀನಿವಾಸ್ ದಂಪತಿಗಳು ನಗರದ ಹಳೆ ಬಸ್ ನಿಲ್ದಾಣದ ಸಮೀಪದ ಗಂಗಮ್ಮನ ದೇವಾಲಯಕ್ಕೆ ಹೋಗಲು ಮೆಕ್ಕೆ ಸರ್ಕಲ್ನ ತಿರುವಿಗೆ ಬರುತ್ತಿದ್ದರಂತೆ. ಅತಿ ವೇಗದಿಂದ ಬಂದ ಭಾರತಿ ಖಾಸಗಿ ಬಸ್ನ ಹಿಂಬದಿ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಕೆಯೊಂದಿಗಿದ್ದ ಆಕೆಯ ಗಂಡ ಶ್ರೀನಿವಾಸ್ರ ತಲೆಗೂ ಬಲವಾದ ಗಾಯವಾಗಿದೆ. ಭಾರತಿ ಖಾಸಗಿ ಬಸ್ ಸನಿಹದಲ್ಲೇ ಬರುತ್ತಿದ್ದ ಸರ್ಕಾರಿ ಬಸ್ಗೆ ಓವರ್ಟೇಕ್ ಮಾಡಲು ಹೊರಟಾಗ ಈ ದುರ್ಘಟನೆ ನಡೆಯಿತೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಎನ್ಎಂ ಶ್ರೀನಿವಾಸ್, ಎಂಎಂಟಿವಿ ನ್ಯೂಸ್, ಕೋಲಾರ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ನೂತನ ನಾಡ ಕಚೇರಿಯನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ನಾಡ ಕಚೇರಿ ಕಟ್ಟಡ ಉದ್ಘಾಟನೆ ಹಾಗೂ 94 ಸಿಸಿ ಹಕ್ಕುಪತ್ರಗಳ ವಿತರಣೆ ಹಾಗೂ ಪಾವತಿ ವಾರಸು ಖಾತೆ ಆಂದೋಲನಾ ಕಾರ್ಯಕ್ರಮ ಚನ್ನರಾಯಪಟ್ಟಣ ನಾಡ ಕಚೇರಿ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಮೊದಲ ಅಂತಸ್ತಿನ ಕಟ್ಟಡ ಲೋಕಾರ್ಪಣೆ ನಡೆಯಿತು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂದಿನ ಕಾಲದಲ್ಲೇ ಕಂಡ ಕನಸು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಾರಗೊಳ್ಳುತ್ತಿದೆ. ವೃದ್ಧರ, ಅಂಗವಿಕಲರ ಮತ್ತು ಅನಕ್ಷರಸ್ಥರ ಮನೆ ಬಾಗಿಲಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೋಗಿ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸುವ ಕೆಲಸ ಮಾಡುತ್ತಿರುವ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಿಯಾದ ಸಮಯದಲ್ಲಿ ಕಡತ ವಿಲೇವಾರಿಯಾಗುತ್ತಿದೆ ಎಂದು ಪ್ರಶಸ್ತಿ ಬಂದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಒಂದು ಹೊಸ ಕೀರ್ತಿ ಬಂದಿದೆ. ಇಲ್ಲಿ ಸಕಾಲಕ್ಕೆ
ಯೋಜನೆಯಲ್ಲಿ ಯಾವುದಾದ್ರೂ ಒಂದು ಖಾತೆ ಮಾಡೋದು, ಪಾಣಿ ಬರೆಯುವುದು ಅಥವಾ ಯಾವುದೇ ಒಂದು ಕೆಲಸವನ್ನು ಸಕಾಲಕ್ಕೆ ಮಾಡೋದಲ್ಲಿ ರಾಜ್ಯದಲ್ಲಿ ದೇವನಹಳ್ಳಿ ಅಥವಾ ಗ್ರಾಮಾಂತರ ಜಿಲ್ಲೆ ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಜಿಲ್ಲಾಧಿಕಾರಿಗಳ ಆನೆಯಾಗಿ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಗ್ರಾಮ ಪಂಚಾಯತಿ ಮಟ್ಟದ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಜಿಲ್ಲಾಧಿಕಾರಿಗಳು ಒಬ್ಬರೇ ಮಾಡೋಕ್ಕಾಗಲ್ಲ, ಎಂಟೈರ್ ಟೀಮ್ ಅಧಿಕಾರಿಗಳೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶಿವಶಂಕರ್ ಮಾತನಾಡಿ, ಫ್ರೂಟ್ಸ್ ಐಡಿ ಮಾಡಿ ಅತಿವೃಷ್ಟಿ, ಅನಾವೃಷ್ಟಿ, ಪ್ರಕೃತಿ ವಿಕೋಪ ಅದರಲ್ಲಿ ರೈತರ ಬೆಳೆ ನಷ್ಟ ಪರಿಹಾರ ನೀಡಲು ಅಧಿಕಾರಿಗಳು ಪ್ರತಿ ಮನೆ ಬಾಗಿಲಿಗೆ ಬಂದಿದ್ದು ಕೆಲ ರೈತರು ಈವರೆಗೂ ನೋಂದಾಯಿಸಿಲ್ಲ. ಅದನ್ನು ಕಂದಾಯ ಮತ್ತು ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿ ನೋಂದಾಯಿಸಿಕೊಳ್ಳಬೇಕು ಮತ್ತು ಇತ್ತೀಚೆಗೆ ಬರ ಘೋಷಣೆಯ ಪರಿಹಾರವನ್ನು ಹಂತ ಹಂತವಾಗಿ ನೀಡಲಿದ್ದು ಮೊದಲ ಕಂತು ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕೆಪಿಸಿಸಿ ಸದಸ್ಯ ಶಾಂತಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಣ್ಣ, ಮಂಜುನಾಥ್, ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ, ಉಪಾಧ್ಯಕ್ಷ ನೀಲಮ್ಮ ಮತ್ತಿತರರು ಹಾಜರಿದ್ದರು. ಹರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಕೊಡುಗೆಗಳು. ನಿಮ್ಮ ಕನಸನ್ನ ನನಸಾಗಿಸುವ ನವೀನ ಮಾದರಿಗಳ ಟಾಟಾ ಮೋಟಾರ್ಸ್ ಕಾರುಗಳ ಸಂಭ್ರಮ. ನಮ್ಮಲ್ಲಿ ಉಚಿತ ಹೋಮ್ ಡೆಲಿವರಿ ಸೌಲಭ್ಯ, ಎಲ್ಲಾ ರೀತಿಯ ವಾಹನಗಳ ಟೆಸ್ಟ್ ಡ್ರೈವ್, ಸೇಲ್ಸ್ ಮತ್ತು ಸರ್ವಿಸ್, ಖರೀದಿಸುವ ಕಾರುಗಳ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಸಹ ಲಭ್ಯವಿರುತ್ತದೆ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ, ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಿಂದ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ. ನಮ್ಮ ಜೊತೆ ಕುಟುಂಬದೊಂದಿಗೆ ದಸರಾ ಹಬ್ಬವನ್ನ ಸಂಭ್ರಮಿಸಿ. ಇದೆಲ್ಲ ನಿಮ್ಮ ಶ್ರೀ ಆಟೋ ಟಾಟಾ ಮೋಟಾರ್ಸ್ ನಲ್ಲಿ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಆಟೋ ಟಾಟಾ ಮೋಟಾರ್ಸ್, ಚಿಕ್ಕಬಳ್ಳಾಪುರ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147744399. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಹಳ ದಿನಗಳ ಕನಸಾಗಿದ್ದ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚುವರಿ ರೈಲುಗಳನ್ನು ಕೇಂದ್ರ ಹಾಗೂ ರೈಲ್ವೆ ಇಲಾಖೆ ವಿಸ್ತಾರ ಮಾಡಿದೆ. ಸಾರ್ವಜನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ರೈಲು ಪ್ರಯಾಣ ಒಂದು ವರದಾನ. ಭಾನುವಾರ ಹೊರತುಪಡಿಸಿ ಪ್ರತಿನಿತ್ಯ ಚಿಕ್ಕಬಳ್ಳಾಪುರದಿಂದ ರೈಲು ಹೊರಡುವ ಸಮಯ ಬೆಳಗ್ಗೆ 7:44ಕ್ಕೆ ಕೋಲಾರ KSR ಬೆಂಗಳೂರು ಡೆಮೊ ಎಕ್ಸ್ಪ್ರೆಸ್, 8:20ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು,
ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ಯಶವಂತಪುರ ಮೆಮು, 3:34ಕ್ಕೆ ಕೋಲಾರ ಬೆಂಗಳೂರು ದಂಡು ಡೆಮು, ಸಂಜೆ 6:30ಕ್ಕೆ ಚಿಕ್ಕಬಳ್ಳಾಪುರ ಬೆಂಗಳೂರು ದಂಡು ಮೆಮು ರೈಲು ಹೊರಡಲಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ರೈಲು ಹೊರಡುವ ಸಮಯ ಬೆಳಗ್ಗೆ 5:10ಕ್ಕೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, 8:35ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು, 10:10ಕ್ಕೆ ಯಶವಂತಪುರ ಚಿಕ್ಕಬಳ್ಳಾಪುರ ಮೆಮು, ಸಂಜೆ 4 ಗಂಟೆಗೆ ಬೆಂಗಳೂರು ದಂಡು ಚಿಕ್ಕಬಳ್ಳಾಪುರ ಮೆಮು, ಸಂಜೆ 6:10ಕ್ಕೆ ಕೆಎಸ್ಆರ್ ಬೆಂಗಳೂರು ಕೋಲಾರ ಡೆಮು ರೈಲು ಬೆಂಗಳೂರಿನಿಂದ ಹೊರಡಲಿದೆ. ಈ ಸದಾವಕಾಶವನ್ನ ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ. ಪ್ರಕಟಣೆ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಯಾಣಿಕರ ಸೌಲಭ್ಯ ಸಮಿತಿ, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಸದಸ್ಯರು, ಭಾರತ ಸರ್ಕಾರ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ನವರು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ಒಂದಲ್ಲ ಒಂದು ಹೇಳಿಕೆ ನೀಡುತ್ತಿರುವುದನ್ನು ಖಂಡಿಸಿ ಕಾಂಗ್ರೆಸ್ನವರಿಗೆ ರಾಮ ಬೇಕಾಗಿಲ್ಲ ಎಂದು ಮಾಜಿ ಸಚಿವ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನವ್ರು ಬೇಕಾಗಿಲ್ಲ, ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ರಾಮ ದೇವ್ರು ಇದ್ದಾರಾ, ದೇವ್ರು ಅಲ್ವಾ ಅಂತ ಕೇಳಿದ್ದಾರೆ. ಯಾಕೆ ಅವರು ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರಾ? ಕೇಸುಗಳಲ್ಲಿ ವಾದ ಮಾಡಿರೋದು ಮರ್ತೋಗಿದ್ದಾರಾ? ಕಾಂಗ್ರೆಸ್ನವರಿಗೆ ರಾಮ ಬೇಕಾಗಿಲ್ಲ, ಕಾಂಗ್ರೆಸ್ನವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದವರು ರಾಮ ದೇವ್ರ ಇದ್ದಾರ ಅಂತ ಕೇಳಿದ್ದಾರೆ. ನ್ಯಾಯಾಲಯಗಳಿಗೆ ಅಫಿಡವಿಟ್ಗಳು ಹಾಕಿದ್ದಾರೆ. ರಾಮ ಸೇತು ಇರೋದೇ ಅಸತ್ಯ ಅಂತ ಕಾಂಗ್ರೆಸ್ನವರು ಹೇಳಿದ್ದಾರೆ. ಶ್ರೀರಾಮನೇ ಇಲ್ಲ ಅಂದ ಕಾಂಗ್ರೆಸ್ನವರಿಗೆ ರಾಮ ಬಗ್ಗೆ ಭಕ್ತಿ ಅಕ್ಕರೆ ಬಂತ ಅಂತ ಚಿಕ್ಕಬಳ್ಳಾಪುರ ತಾಲೂಕ್ ಅಡ್ಗಲ್ ಗ್ರಾಮದಲ್ಲಿ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನ ನೇಮಿಸಿ ರಾಮ ಇಲ್ಲ ಅಂದವರು ಕಾಂಗ್ರೆಸ್ನವರು. ಈಗ ರಾಮ ಮಂದಿರದ ಬಗ್ಗೆ ಇಡೀ ದೇಶದ ಜನ ಭಕ್ತಿ ತೋರಿಸುತ್ತಿರೋದು ಸಹಿಸಲು ಅವರಿಗೆ ಆಗುತ್ತಿಲ್ಲ. ಕಾಂಗ್ರೆಸ್ನವರ ಹೊಟ್ಟೆಯಲ್ಲಿ ಉರಿ ಆಗುತ್ತಿದೆ. ಅದಕ್ಕೆ ಏನಾದರೂ ಸ್ವಲ್ಪನಾದ್ರೂ ಗೌರವ ಉಳಿಸಿಕೊಳ್ಳೋಣ, ಹಿಂದೂಗಳ ಮತ ಬ್ಯಾಂಕ್ ಪಡೆಯೋಣ ಅಂತ ರಾಮ ಮಂದಿರದ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ರಾಮ ದೇವ್ರು ಇದ್ದಾರಾ, ದೇವ್ರು ಅಲ್ವಾ ಅಂತ ಕೇಳಿದ್ದಾರೆ. ಯಾಕೆ ಅವರು ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರಾ? ಕೇಸುಗಳಲ್ಲಿ ವಾದ ಮಾಡಿರೋದು ಮರ್ತೋಗಿದ್ದಾರಾ? ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದ್ಬಿಡ್ತಾ ಅವರಿಗೆ. ಯಾಕೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ಸುಪ್ರೀಂ ಕೋರ್ಟ್ನಲ್ಲಿ ಅವರು ಲಾಯರ್ಗಳನ್ನು ಇಟ್ಟು ಶ್ರೀರಾಮರೇ ಇಲ್ಲ ಅಂದಂತಹ ಒಂದು ಕಾಂಗ್ರೆಸ್ಸು ಇವತ್ತು ಶ್ರೀರಾಮರ ಬಗ್ಗೆ ಯಾಕೆ ನಿಮಗೆ ಅಕ್ಕರೆ ಬಂತು ಸಡನ್ನಾಗಿ? ಯಾಕೆ ಇಡೀ ದೇಶದ ಜನರು ಶ್ರೀರಾಮರ ಬಗ್ಗೆ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನು ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹೊಟ್ಟೆ ಎಲ್ಲ ಉರಿ ಆಗ್ತಾ ಇದೆ. ಅದಕ್ಕೆ ಏನಾದರೂ ಒಂದಾದರೂ ಸ್ವಲ್ಪ ಗೌರವ ಉಳಿಸ್ಕೊಳ್ಳೋಣ, ನಮಗೂ ಕೂಡ ಕೆಲವು ಹಿಂದೂಗಳು ನಮ್ಮ ಪರ ಇರಲಿ ಅನ್ನೋ ಒಂಥರ ಇವತ್ತು ನಿಮಗೆ ಭಾವನೆ ಬಂದು ಇವತ್ತು ಸಡನ್ನಾಗಿ ಶ್ರೀರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಲವಾರ 6 ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಕೋಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬು ರವರ ಮನೆಯಲ್ಲಿ 2ನೇ ದಿನವೂ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ದು ಹೆಚ್ಚಿನ ವಿಚಾರಣೆಗಾಗಿ ಕೋಚಿಮುಲ್ ಕಚೇರಿಗೆ ಕರೆದೊಯ್ದಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಚಿಂತಾಮಣಿಯ ನಿರ್ದೇಶಕರ ಮನೆಯ ಮೇಲೆ ಸೋಮವಾರ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳ ತಂಡ 2ನೇ ದಿನವಾದ ಮಂಗಳವಾರದಂದು ಶೋಧನಾ ಕಾರ್ಯ ಮುಂದುವರೆಸಿದ ನಂತರ ಸಂಜೆಯ 4 ಗಂಟೆಯ ನಂತರ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬುರವರನ್ನು ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ಕೋಲಾರದ ಕಚೇರಿಗೆ ಕರೆದೊಯ್ದಿದ್ದಾರೆಂಬ ಮಾಹಿತಿ ದೊರೆತಿದೆ. ಕೋಚಿಮುಲ್ನಲ್ಲಿ 82 ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರದ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ರು ವೆಚ್ಚದ ಮೆಗಾ ಡೈರಿ, ಕೋಲಾರ ತಾಲೂಕಿನ ಬೆಳಗಾನಹಳ್ಳಿ ಬಳಿ 200 ಕೋಟಿ ರು ವೆಚ್ಚದ ಗೋಲ್ಡನ್ ಡೈರಿ ಮತ್ತು ಚಿಂತಾಮಣಿಯಲ್ಲಿ 4.30 ಕೋಟಿ ರು ವೆಚ್ಚದ ಐಸ್ ಕ್ರೀಂ ಫ್ಯಾಕ್ಟರಿ ಟೆಂಡರ್ನಲ್ಲಿ ಸಾಕಷ್ಟು ಅವ್ಯವಹಾರದ ಆರೋಪ ಕೇಳಿಬಂದ ಬೆನ್ನಲ್ಲೇ ದಾಳಿ ನಡೆದಿದೆ.
ಕೋಚಿಮುಲ್ ನಿರ್ದೇಶಕ ಅಶ್ವಥ್ ನಾರಾಯಣ್ ಬಾಬುರವರ ಚಿಂತಾಮಣಿಯಲ್ಲಿನ ಮನೆಯಲ್ಲಿ ಸೋಮವಾರ ಸಂಪೂರ್ಣ ದಿನ ದಾಖಲೆ ಪರಿಶೀಲನೆ ಮತ್ತು ವಿಚಾರಣೆ ನಡೆಸಿ ಮಂಗಳವಾರ ಸಂಜೆಯವರೆಗೂ ಶೋಧ ಕಾರ್ಯ ನಡೆಸಿದ ತಂಡ ಸಂಜೆ ಅಶ್ವಥ್ ನಾರಾಯಣ ಬಾಬುರವರನ್ನು ಮತ್ತಷ್ಟು ವಿಚಾರಣೆಗೆ ಕೋಲಾರದ ಕೋಚಿಮುಲ್ ಕಚೇರಿಗೆ ಕರೆದೊಯ್ದಿರುವುದಾಗಿ ತಿಳಿದು ಬಂದಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ರಾಮನಗರ ಜಿಲ್ಲೆಯ ಕೆಆರ್ಡಿಎಲ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈಯದ್ ಮನೀರ್ ಅಹಮದ್ ರವರ ಸಂಬಂಧಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಮೊಯ್ದೀನ್ ಖಾನ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಇಂಜಿನಿಯರ್ ಸೈಯದ್ ಮನೀರ್ ಅಹಮದ್ ರವರ ಮನೆ ಮತ್ತು ಅವರಿಗೆ ಸಂಬಂಧಿಸಿದ ಜಾಗಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿದ್ದು, ಅವರ ಸಂಬಂಧಿ ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ನಿವಾಸಿ ಗುತ್ತಿಗೆದಾರ ಮೊಯ್ದೀನ್ ಖಾನ್ ಅಲಿಯಾಸ್ ಬಾಬು ರವರ ಮನೆ ತೀವ್ರ ಶೋಧ ನಡೆಸಿದ್ದಾರೆ. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಮಂಚೇನಹಳ್ಳಿ ಪಟ್ಟಣದ ಪೀಲೇಕಮ್ಮ ಸಮುದಾಯ ಭವನದಲ್ಲಿ ಸಾಮೂಹಿಕ ಶ್ರೀ ಧನಲಕ್ಷ್ಮಿ ಪೂಜೆ ಹಾಗೂ ಒಕ್ಕೂಟದ ಪದಗ್ರಹಣ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ತಾಲೂಕು ಯೋಜನಾಧಿಕಾರಿಗಳಾದ ನಾಗರಾಜ್ ನಾಯಕ್ ಮಾತನಾಡಿ, ಈ ಭಾಗದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸಂಘದ ಸದಸ್ಯರಿದ್ದಾರೆ. ಅವರೆಲ್ಲರೂ ಸಹ ಧರ್ಮಸ್ಥಳ ಸಂಘದಿಂದ ಸಾಲ ಪಡೆದು ಆರ್ಥಿಕವಾಗಿ ಬೆಳವಣಿಗೆ ಹೊಂದಿದ್ದಾರೆ. ಈ ಭಾಗದಲ್ಲಿ 40 ಕೋಟಿಗೂ ಹೆಚ್ಚು ವ್ಯವಹಾರ ನಡೆಯುತ್ತಿದೆ. ಇದರಿಂದ ಸಾಕಷ್ಟು ಜನರು ಸ್ವ ಉದ್ಯೋಗ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯಾಗಿದ್ದಾರೆ ಎಂದರು. ಸುರಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೌರಿಬಿದನೂರು ತಾಲೂಕಿನ ವತಿಯಿಂದ ಇವತ್ತು ಮಂಚನಹಳ್ಳಿಯ ಈ ಭಾಗದಲ್ಲಿ ನಾವು ಧನಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಮತ್ತು ಒಕ್ಕೂಟಗಳ ಪದಗ್ರಹಣ ಸಮಾರಂಭವನ್ನು ಇವತ್ತು ಏರ್ಪಡಿಸಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಭಾಗದಲ್ಲಿ ಮಂಚನಹಳ್ಳಿ ಭಾಗದಲ್ಲಿ ಸುಮಾರು 650 ಸಂಘಗಳಲ್ಲಿ 5,000ಕ್ಕೂ ಮಿಕ್ಕಿದ ಸದಸ್ಯರನ್ನು ಒಳಗೊಂಡು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸಬಲೀಕರಣಕ್ಕಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ 9 ವರ್ಷಗಳಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಿದೆ. ಯಾರು ಬಡವರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಮಸ್ಯೆಯಲ್ಲಿದ್ದಾರೆ, ಯಾರು ನೋವಿನಲ್ಲಿದ್ದಾರೆ ಅವರನ್ನೆಲ್ಲ ಗುರುತಿಸಿಕೊಂಡು ಅವರಿಗೆ ಕ್ಷೇತ್ರದಿಂದ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಸಹಕಾರ ನೀಡುವುದರೊಂದಿಗೆ ಇವತ್ತು ಆರ್ಥಿಕ ನೆರವನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಧರಾಶ್ವತ್ವದ ಮೂಲಕ ಇವತ್ತು ಈ ಭಾಗದಲ್ಲಿ ಸುಮಾರು ನಾವು 40 ಕೋಟಿಗೂ ಮಿಕ್ಕಿದ ಹಣಕಾಸಿನ ವ್ಯವಹಾರಗಳನ್ನು ಮಾಡಿದ್ದೇವೆ. ಅದನ್ನು ಪ್ರತಿ ಸಂಘದ ಸದಸ್ಯರಿಗೆ ಗುಂಪಿಗೆ ನಾವು ಹಣವನ್ನು ಕೊಟ್ಟು ಅವರು ಯಾವ ರೀತಿ ತರಬೇತಿಯನ್ನು ಕೊಟ್ಟು ತರಬೇತಿ ಮೂಲಕ ಯಾವ ರೀತಿ ಸ್ವಉದ್ಯೋಗಗಳನ್ನು ಮಾಡ್ತಾರೆ, ಆ ಸ್ವಉದ್ಯೋಗಗಳನ್ನು ಯಾವ ರೀತಿ ಯಶಸ್ವಿ ಕಾಣುತ್ತೆ ಎನ್ನುವ ದಿಶೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈ ಭಾಗದಲ್ಲಿ ಸುಮಾರು ಭಾಳಷ್ಟು ಸಬಲೀಕರಣ ಆಗೋದನ್ನು ನಾವು ಈ ಗಮನಿಸ್ತಿದ್ದೇವೆ. ಇದಲ್ಲದೆ ಇವತ್ತು ನಿರ್ಗತಿಕರಿದ್ದಾರೆ, ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ, ಅವರಿಗೆ ತಿಂಗಳಿಗೆ ತುಂಬ ಕಷ್ಟದಲ್ಲಿದ್ದವರಿಗೆ ತಿಂಗಳಿಗೆ 1,000 ರೂಪಾಯಿ ನಾವು ಆಶ್ವಾಸನ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂದರೆ 3 ವರ್ಷಕ್ಕಿಂತ ಮೇಲ್ಪಟ್ಟ ಕೋರ್ಸ್ಗಳಿಗೆ, 3 ವರ್ಷಕ್ಕಿಂತ ಒಳಗಿನ ಕೋರ್ಸ್ಗಳಿಗೆ ವರ್ಷಕ್ಕೆ ಅವರಿಗೆ 12,000 ರೂಪಾಯಿ, 3 ವರ್ಷಕ್ಕಿಂತ ಮೇಲ್ಪಟ್ಟ ತಿಂಗಳಿಗೆ 1,100 ರೂಪಾಯಿ ಹಾಗೆ ನಾವು ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ಕೊಡ್ತಿದ್ದೇವೆ. ಸಂಘದ ಸದಸ್ಯೆ ಶೀಲಮ್ಮ ಮಾತನಾಡಿ, ನಾವು 10 ಜನ ಒಂದು ಗುಂಪು ಮಾಡಿಕೊಂಡು ನಾನು ಇದರಲ್ಲಿ 3 ರಿಂದ 5 ಲಕ್ಷದವರೆಗೆ ಸಾಲ ಪಡೆದು ಮಕ್ಕಳ ವಿದ್ಯಾಭ್ಯಾಸ, ಕೃಷಿ, ಅಂಗಡಿ ವ್ಯಾಪಾರ ಸೇರಿದಂತೆ ಅನೇಕ ರೀತಿಯ ವ್ಯವಹಾರಕ್ಕೆ ಬಳಸಿಕೊಂಡು ಆರ್ಥಿಕವಾಗಿ ಮುಂದೆ ಬಂದಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಮೂರ್ತಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್, ಸ್ಥಳೀಯ ಮುಖಂಡರಾದ ಜಗನ್ನಾಥ್, ನಾರಾಯಣಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಶಶಿಕಿರಣ್ ಎಸ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಮನೆಗಳಲ್ಲಿ ದೀಪ ಹಚ್ಚಿ ಶ್ರೀರಾಮನ ಆರಾಧಿಸಿ ಮಾಜಿ ಸಚಿವ ಸುಧಾಕರ್. ಮೀಸಲಿಟ್ಟಿದ್ದ ಪುತ್ಥಳಿ ನಿರ್ಮಾಣದ ಜಾಗ ಕಲ್ಯಾಣಿ ಮಾಡಲು ಹೊರಟ ಅಧಿಕಾರಿಗಳು, ಆಕ್ರೋಶಗೊಂಡ ಇತರೆ ಸಮುದಾಯದ ಮುಖಂಡರು. ನಿವೇಶನ ಹಕ್ಕು ಪತ್ರಗಳ ವಿತರಣೆ ವಿಚಾರ ಮತ್ತೆ ಮುನ್ನೆಲೆಗೆ. ಹಿಂದಿನ ಸರ್ಕಾರ ಮಾಡಿದ ತಪ್ಪು ನಾವು ಮಾಡಲ್ಲ, ಸಚಿವ ಎಂಸಿ ಸುಧಾಕರ್. ಕೇಂದ್ರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶ ಕೈಗೊಂಡ ವಿಕಸಿತ ಸಂಕಲ್ಪ ಯಾತ್ರೆ ಗ್ರಾಮೀಣ ಭಾಗದ ಜನರಿಗೆ ವರದಾನ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.